ಎಲ್ಲಾ ಸಾಮಗ್ರಿಗಳು. ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಚಿಕ್ಕೈಗಲೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿಯ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ನೋಟ್ಬುಕ್, ಪೆನ್ನು ಇನ್ನಿತರ ಸಲಕರಣೆ ವಿತರಿಸಲಾಯಿತು. ಇವತ್ತಿನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಗೆ ತಲುಪಿ ಶಾಲೆಗಳು ದಿನೇ ದಿನೇ ಮುಚ್ಚುವ ಪರಿಸ್ಥಿತಿಗೆ ತಲುಪುತ್ತಿವೆ ಎಂಬುದು ದುರಂತವೇ ಸರಿ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತಿದೆ. ಇದಕ್ಕೆ ಖಾಸಗಿ ಶಾಲೆಗಳೇ ಕಾರಣ. ಖಾಸಗಿ ಶಾಲೆಗಳ ಗುಣಮಟ್ಟದ ಇಂಗ್ಲಿಷ್ ಮೀಡಿಯಂನಿಂದ ಪೋಷಕರು ಆಕರ್ಷಿತವಾಗಿರಬಹುದು. ಇಂಗ್ಲಿಷ್ ಭಾಷೆ ಇಂದಿನ ದಿನಮಾನಗಳಲ್ಲಿ ಬಹುಮುಖ್ಯ ಎಂಬುದು ಪೋಷಕರ ಅಭಿಪ್ರಾಯ ಆಗಿರಬಹುದು. ಆದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಎಷ್ಟು ಹಣ ನೀಡಿದ್ರೂ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಾಣಲಿಲ್ಲ ಎಂಬುದು ಕಣ್ಣಿಗೆ ಕಾಣುವ ಸತ್ಯ. ಕಾಲಕ್ಕೆ ತಕ್ಕಂತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಶಿಕ್ಷಣ ನೀಡಬೇಕು. ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿಯ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಮಾಲೂರು ತಾಲೂಕಿನಲ್ಲಿ ಎಲ್ಲಾ ಶಾಲೆಗಳಿಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವುದಕ್ಕೆ ನಾವು ಯಾವಾಗಲೂ ಸಹಾಯ ಹಸ್ತ ನೀಡಲು ಸಿದ್ಧರಿದ್ದೇವೆ. ಬಡವರ ಮಕ್ಕಳು ಶಿಕ್ಷಿತರು ಆಗಬೇಕು, ಅವರ ಭವಿಷ್ಯ ಉಜ್ವಲವಾಗಿರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡರಾದ ಅಣಿಕರಹಳ್ಳಿ ಕೃಷ್ಣಪ್ಪ, ಪುರಾ ರವಿಕುಮಾರ್, ತಾಲೂಕು ಅಧ್ಯಕ್ಷರು ಸಿಟಿ ರಾಜಶೇಖರ್, ಮಾಲೂರು ಟೌನ್ ಅಧ್ಯಕ್ಷರು ಗಂಗಾಧರ್ ಸಾಮ್ರಾಟ್, ಅಲ್ಪಸಂಖ್ಯಾತ ಅಧ್ಯಕ್ಷರು ಜೇಲನ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಹಾಗೂ ಸಹ ಶಿಕ್ಷಕರು ಹಾಗೂ ಈಗ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಗುರುಗಳಾದಂಥ ಅಲ್ಪನೆ ಕೃಷ್ಣಪ್ಪನವರು, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಜೀಲನ್, ಗಂಗಾಧರ್, ನಮ್ಮ ಊರಿನ ಗ್ರಾಮಸ್ಥರಾದ ಮಣಿಕಂಠ ಮತ್ತು ನನ್ನ ಪ್ರೀತಿಯ ಮಕ್ಕಳಿಗೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ದಿನ ಇದೇ ಸ್ಕೂಲಲ್ಲಿ ನಾವು ಕೂಡ ಶಾಲೆಯಲ್ಲಿ ಓದಿದ್ದೀವಿ. ಇಲ್ಲಿ ಬಂದಾಗೆಲ್ಲ ನಾನು ಓದಿದ ನೆನಪುಗಳೆಲ್ಲ ನಾವು ಮೆಲುಕಾಗ್ತಾ ಇರ್ತೀವಿ. ನಾವೆಲ್ಲೇ ಹೋದ್ರೂ ಕೂಡ ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಒಂದು ಇಲ್ಲಿ ಬೆಳೆಸ್ತಕ್ಕಂಥ ವಾತಾವರಣ ನಮ್ಗೆ ನೆನಪಾಗ್ತಾ ಇರ್ತದೆ. ಬಟ್ ಆದರೆ ನಮ್ಮ ಕಡೆಯಿಂದ ಈ ಶಾಲೆಗೆ, ನಮ್ಮ ಊರಿಗೆ ಏನಾದರೂ ಒಂದು ಕೊಡುಗೆ ಕೊಡ್ಬೇಕನ್ನೋ ಒಂದು ತಳಮಳ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತದೆ. ನಮ್ಮ ಊರಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಒಂದು ಅನುಕೂಲ ಮಾಡಬೇಕನ್ನೋ ಒಂದು ಭರವಸೆಯಿಂದ ಮತ್ತು ಆಶೆಯನ್ನು ನಾವು ಇಟ್ಕೊಂಡು ಬೆಳೀತಾ ಇದ್ದೀವಿ. ಆದರೆ ಕೆಲವೊಂದು ನಮ್ಮ ಕಿಸಾಬ್ ಸರ್ ಒಂದ್ಸರಿ ಹೇಳಿದ್ರು, ಎಲ್ಲ ಒಂದು ಕಡೆ ಒಂದು ಬುಕ್ಸ್ ಅನ್ನ ಕೊಡೋಣಪ್ಪ ಅಂತ ಹೇಳಿದ ತಕ್ಷಣ ನಾನು ನಮ್ಮೂರನ್ನ ನಾನು ಆಯ್ಕೆ ಮಾಡಿದೆ. ಮೊದಲನೇ ಬಾರಿಗೆ ಫಸ್ಟ್ ನಾನು ನಮ್ಮೂರಿಂದ ಸ್ಟಾರ್ಟ್ ಮಾಡೋಣ ಸರ್. ತದನಂತರ ಆಮೇಲೆ ತಾಲೂಕಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಸ್ಕೂಲಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಾವೆಲ್ಲ ಸೇರಿ ಕೈ ಜೋಡಿಸಿ ನಾವು ಶಾಲೆಗಳಿಗೆ ಆದಷ್ಟು ನಮ್ಮ ಕೈಲಿ ಆದಷ್ಟು ಪುಸ್ತಕಗಳನ್ನು ಇನ್ನೊಂದು ಮತ್ತೊಂದು ಬೇರೆ ರೀತಿ ಸರ್ಕಾರಗಳನ್ನು ಕೊಟ್ಟು ಪ್ರೋತ್ಸಾಹ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಇದು ಒಂದು ಸರ್ಕಾರದ ಮಟ್ಟಕ್ಕೂ ಒಂದು ಗಮನಕ್ಕೆ ಹೋಗಬೇಕು ಮತ್ತು ಆಡಳಿತ ವರ್ಗಕ್ಕೂ ಗಮನಕ್ಕೆ ಹೋಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ನಮ್ಮೂರಲ್ಲಿ ನಾವು ಕೊಡಬೇಕನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ವಿ. ನಮಗೆ ಸಹಕಾರ ಕೊಟ್ಟಂತ ಈ ನಮ್ಮ ಶಿಕ್ಷಕ ವರ್ಗಕ್ಕೆ ಮತ್ತು ಹೆಡ್ ಮೇಡಮ್ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಶಾಲೆಗಳಿಗೂ ನಾವು ಕೊಡಬೇಕಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಪ್ರತಿ ಒಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಇವತ್ತು ತುಂಬಾ ದುಸ್ಥಿರ ಆಗಿದೆ. ಕಟ್ಟಡಗಳಾಗ್ಬೋದು ಮತ್ತೆ ಮಕ್ಕಳು ಬರುವಂತ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಸರ್ಕಾರಗಳು ಕೂಡ ಎಲ್ಲಾ ಒಂದು ಮಕ್ಕಳಿಗೆ ಮತ್ತು ಕನ್ನಡ ಭಾಷೆಯನ್ನು ಕಳಿಸೋ ರೀತಿಯಲ್ಲಿ ಸರ್ಕಾರ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸರ್ಕಾರ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಳು ಏನಿದ್ದಾವೆ, ಖಾಸಗಿ ಶಾಲೆಗಳು ಏನಿದೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅದನ್ನ ಕಟ್ಟಿ ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕನ್ನೋ ಒಂದು ಆಸೆಯನ್ನು ನಾವು ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಖ್ಯೋಪಾಧ್ಯಾಯರೇ ಹಾಗೂ ಉಪನ್ಯಾಸಕರೇ, ಇಲ್ಲಿ ಎಲ್ಲ ಪುಟಾಣಿ ಮಕ್ಕಳು, ಇವತ್ತು ನಮ್ಮ ರಾಜಶೇಖರ್ ಅವರು ನಾನು ಭಾಳ ದಿವಸ ಮುಂಚೆನೇ ಅವರಿಗೆ ಒಂದು ಗಮನ ಕೊಟ್ಟಿದ್ದೆ. ಅತಿ ಬಡ ವಿದ್ಯಾರ್ಥಿಗಳು ಯಾವ ಶಾಲೆ ಇದ್ದಾರೆ ಆ ಶಾಲೆಯನ್ನು ಗುರುತಿಸಿಕೊಂಡು ಆ ಶಾಲೆಗೆ ಪುಸ್ತಕ, ಪೆನ್ನು, ಥರ ಸಾಮಗ್ರಿಗಳನ್ನು ನಮ್ಮ ಕೈಲಿ ಎಷ್ಟಾಗ್ತದಷ್ಟು ಸಹಾಯ ಮಾಡೋಣ ಅಂತ ಹೇಳಿದೆ. ಅವರು ಸರ್ ನಾನು ಓದಿದ್ದು ಶಾಲೆ ಮೊದಲನೇದಾಗಿ ನಮ್ಮ ಊರಲ್ಲಿ ಕೊಟ್ಟು ಅಲ್ಲಿಂದ ಮುಂದಿನ ಊರುಗಳಿಗೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ಇದಕ್ಕೆ ಮೊದಲೇ ನಾನು ಏಪ್ರಿಲ್ 14ನೇ ತಾರೀಕು ಅಣಕರಹಳ್ಳಿ, ಮಳಕನಹಳ್ಳಿ ಅಲ್ಲಿ ಒಂದು 2-3 ಗ್ರಾಮದ ಸ್ಕೂಲುಗಳಿಗೆ ಪುಸ್ತಕ, ಪೆನ್ನು ಎಲ್ಲ ನಾವು ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ, ನಾನು ಓದಿದ್ದು ಅಣಕರಹಳ್ಳಿ ಪ್ರೈಮರಿ ಸ್ಕೂಲಲ್ಲಿ, ನಾನು ಇರೋದು ಬೆಂಗಳೂರಲ್ಲಿದ್ದೀನಿ. ಇವತ್ತು ಈ ಪ್ರೈವೇಟು ಸ್ಕೂಲುಗಳು ಬಂದ ನಂತರ ಸರ್ಕಾರಿ ಸ್ಕೂಲುಗಳಿಗೆ ಗೌರವನೇ ಇಲ್ದಂಗಾಗಿದೆ.
ಇವತ್ತು ಸರ್ಕಾರಿ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಂತ ಒಂದು ಸನ್ನಿವೇಶದಲ್ಲಿ ತಂದಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿ ನಾವು ಯಾವುದೇ ಕಾರಣಕ್ಕೆ ಸರ್ಕಾರಿ ಸ್ಕೂಲ್ಗಳನ್ನ ಶಾಲೆಗಳನ್ನ ಮುಚ್ಚಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ನಾವು ಭಾಳಷ್ಟು ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀವಿ. ಧ್ವಂಸಂದ್ರ ಹಿರಿಯ ಪ್ರಾಥಮಿಕ ಕಾಲೇಜಲ್ಲಿ ಬರೀ ಒಂದು 8 ಜನ ಸ್ಟೂಡೆಂಟ್ ಇದ್ರು. ಇವತ್ತು ನಾವು ಆ ಭಾಗದಲ್ಲಿ ನಮ್ಮ ಗಮನಕ್ಕೆ ಬಂದ ನಂತರ 8 ಜನ ಇದ್ದಿದ್ದು ಇವತ್ತು 35 ಜನ ಸ್ಟೂಡೆಂಟ್ಗಳು ಮಾಡಿದ್ದೀವಿ. ಹಾಗಾಗಿ ಇವತ್ತು ನಾವು ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ 94-95ರಲ್ಲಿ ಇಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿ ಈ ಮಾಲೂರು ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದ್ರು. ಅವ್ರ ಮಗ ಅಡ್ವೊಕೇಟ್, ಇವರು ನಾವೆಲ್ಲ ಜೊತೆಯಲ್ಲಿದ್ದೀವಿ. ಇವತ್ತು ಇವರ ನೇತೃತ್ವದಲ್ಲಿ ಇಡೀ ತಾಲೂಕು ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಲಾದಂತಹ ಸಹಾಯಗಳನ್ನು ನಾವು ಇವರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯಿಂದ ಇವತ್ತು ಏನು ಎಲ್ಲರೂ ಇಲ್ಲಿ ನಮ್ಮ ಸ್ನೇಹಿತರುಗಳು ಬಹುಜನ್ ಸಮಾಜ್ ಪಾರ್ಟಿ ಮುಖಂಡರುಗಳ ಕಡೆಯಿಂದ ಈ ಶಾಲೆಗೆ ಇವರ ಒಂದು ನೇತೃತ್ವದಲ್ಲಿ ಈ ಪುಸ್ತಕಗಳನ್ನು ವಿತರಣೆ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮೇಡಮ್ ಅವರು ಇವರು ಸಹಕಾರಗಳು ತಗೊಂಡು ಇಲ್ಲಿ ಏನು ಶಾಲೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳೇನಾದ್ರು ಇದ್ದರೆ ನಮಗೆ ಹೇಳಿದ್ರೆ ನಾವು ಈಗ NGOಗಳ ಕಡೆಯಿಂದ ನಾವು ಕೆಲಸಗಳು ಮಾಡಿಸ್ಕೊಟ್ಟಿದ್ದೀವಿ. NGOಗಳ ಕಡೆಯಿಂದ ಸುಮಾರು ಸ್ಕೂಲ್ಗಳಿಗೆ ಕಾಂಪೌಂಡ್ ಹಾಕ್ಸ್ಕೊಟ್ಟಿದ್ದೀವಿ. ಅಲ್ಲಿ ಈ ಶೌಚಾಲಯಗಳನ್ನು ನಾವು ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಕೈಲಿ ಇಲ್ಲಿ ಇಂಥದ್ದು ಆಗ್ತದೆ ಅಂತಂದ್ರೆ ನಾವು ಅದಕ್ಕೆ ಏನು ಪ್ರಯತ್ನ ಆಗ್ತದೋ ನಾವು ಅದನ್ನು NGOಗಳ ಕಡೆಯಿಂದ ನಾವು ಮಾಡಿಸ್ಕೊಡೋಕ್ಕೂ ತಯಾರಿದ್ದೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.